ಎಜುಕೇಶನ್ ಮಾಡಿ ತುಂಬಾ ಚೆನ್ನಾಗಿ ಓದ್ಬಿಟ್ಟು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದಂತಹ ವಿದ್ಯಾ ಅವರು ಮದುವೆ ಮಾಡ್ಬಿಟ್ಟು ಗಂಡನ ಮನೆಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಅದ್ ಯಾಕೆ ಅಂತ ಹೇಳ್ಬಿಟ್ಟು ನಾನು ಸ್ವತಃ ಈ ಒಂದು ವಿದ್ಯಾ ಅಂದ್ರೆ ಮುದ್ದು ಸೊಸೆ ಸೀರಿಯಲ್ ನಲ್ಲಿ ವಿದ್ಯಾ ಅನ್ನುವಂತಹ ಪಾತ್ರವನ್ನ ಮಾಡ್ತಿರುವಂತಹ ಪ್ರತಿಮಾ ಠಾಕೂರ್ ಅವರೊಟ್ಟಿಗೆ ಕೇಳ್ತೀವಿ. ಪ್ರತಿಮಾ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನು ಸಡನ್ ಆಗಿ ಅನ್ಕೊಂಡೆ, ಏನಪ್ಪಾ ಅಲ್ಲಿ ನೋಡು ಪ್ರೋಮೋದಲ್ಲಿ ನೋಡ್ರೆ ಸ್ಕೂಲ್ ಹುಡುಗಿ ಇದ್ದಂಗಿದ್ದಾರೆ, ಇಲ್ಲೂ ನೋಡಿದ್ರೆ ಅದೇ ತರನೇ ಇದಿರಲ್ಲ ಅಂತ. ಹೌದು. ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಅಂದ್ರೆ ಕೆಲವೊಂದ್ ಸತಿ ಸ್ಯಾರಿ ಉಟ್ಕೊಂಡಾಗ ದೊಡ್ಡವಳ ತರ ಕಾಣ್ತೀನಿ. ಈ ತರ ಲಂಗ ದಾವಣಿ ಹಾಕೊಂಡಾಗ ಸ್ಕೂಲ್ ಡ್ರೆಸ್ ಹಾಕೊಂಡಾಗ ಚಿಕ್ಕ ಹುಡುಗಿ ತರನೇ ಕಾಣ್ತೀನಿ. ಪ್ರೋಮೋದಲ್ಲಂತೂ ಸ್ಕೂಲ್ ಹುಡುಗಿನೇ ಆಗ್ಬಿಟ್ಟಿದ್ದೀರಾ. ನಿಮ್ಮ ಏಜ್ ಎಷ್ಟು ಅಂತ ಕೇಳ್ಬೋದಾ? 20. ಹಾ, ಏನ್ ಅನ್ಕೊಂಡ್ರಿ? ನಾನು ಇನ್ನೂ ಸ್ವಲ್ಪ ದೊಡ್ಡವರಾಗಿರ್ಬೋದು, ಬ್ಯೂಟಿ ಗೀಟಿ ಸೀಕ್ರೆಟ್ ಎಲ್ಲ ಮೇಂಟೈನ್ ಮಾಡ್ತಿರ್ಬೋದು ಅಂತ ಅನ್ಕೊಂಡೆ. ಫಸ್ಟ್ ಟೈಮ್ ನೀವು ದೊಡ್ಡವರಾಗಿದ್ದೀರಾ ಅಂತ ನೀವೇ ಹೇಳ್ತಾ ಇರೋದು. ಎಲ್ಲರೂ ನಂಗೆ ಏನ್ ಹೇಳ್ತಾರೆ ಅಂದ್ರೆ, ಇನ್ನು ನೀನು 7th ಓದ್ತಾ ಇದೀಯಾ 8th ಓದ್ತಾ ಇದೀಯಾ ಅಂತ ಕೇಳ್ತಾರೆ. ನೀವೇ ಹೇಳಿದ್ದು ಫಸ್ಟ್ ಟೈಮ್. ಬಹುಶಃ ನಾನು ನಿಮ್ಮನ್ನ ಲಂಗದಾವಣಿಯಲ್ಲಿ ನೋಡೋದಲ್ಲ, ಸೊ ಹಾಗಾಗಿ ದೊಡ್ಡವರು ಅಂತ ಹೇಳಿದ್ದೀನಿ. ನೀವು ಸ್ಕೂಲ್ ಡ್ರೆಸ್ ಅಲ್ಲಿ ಬಂದಿದ್ರೆ ನಾನು ಹಂಗೆ ಕೇಳ್ತಿದ್ದೆ. ಹೌದು. ಮುದ್ದು ಸೊಸೆ ಸೀರಿಯಲ್ ನಲ್ಲಿ ವಿದ್ಯಾ ಅನ್ನುವಂತಹ ಕ್ಯಾರೆಕ್ಟರ್ ನ ಮಾಡ್ತಾ ಇದ್ರ. ಸೊ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಶೂಟಿಂಗ್ ಈಗಾಗಲೇ ಸ್ವಲ್ಪ ಮಾಡಿದಿರಾ, ಪ್ರೋಮೋದಲ್ಲೂ ಸಹ ಎಲ್ಲಿ ನೋಡಿದ್ರು ಇನ್ಸ್ಟಾಗ್ರಾಮ್ ನೋಡಿದ್ರು ಮುದ್ದು ಸೊಸೆನೆ, ಪ್ರೋಮೋದಲ್ಲಿ ನೋಡಿದ್ರು ಮುದ್ದು ಸೊಸೆನೆ, ಎಲ್ಲಿ ನೋಡಿದ್ರು ಮುದ್ದು ಸೊಸೆದೆ ಅಬ್ಬರ. ಏನ್ ಹೇಳ್ತೀರಾ? ಸೊ ಪರ್ಸ್ನಲಿ ತುಂಬಾ ಖುಷಿ ಆಗ್ತಾ ಇದೆ. ಈ ವಿದ್ಯಾ ಅನ್ನೋ ಕ್ಯಾರೆಕ್ಟರ್ ಏನಿದೆ ನಂಗೆ ಪರ್ಸ್ನಲಿ ತುಂಬಾ ಕನೆಕ್ಟ್ ಆಯ್ತು. ಸೊ ಅದಕ್ಕೆ ಇದನ್ನ ಪರ್ಸ್ನಲಿ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಇದು ವಿದ್ಯಾ ಅನ್ನೋ ಏನು ಒಂದು ಪಾತ್ರ ಇದೆ. ತುಂಬಾ ಅಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ನಂಗೆ ಪರ್ಸ್ನಲ್ ಆಗಿ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಹೈಪ್ ಕ್ರಿಯೇಟ್ ಆಗಿದೆ ಮುದ್ದು ಸೊಸೆ ಸೀರಿಯಲ್ದು ಅಂತ ಹೇಳಿದ್ರು. ಈ ಪಾತ್ರ ಹೇಗ್ ಸಿಕ್ತು? ಅಂಡ್ ನಿಮ್ಮನ್ನ ಈಗಾಗಲೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ. ಸೊ ಬಟ್ ಸೀರಿಯಲ್ಗೆ ಹೇಗ್ ಸಿಕ್ತು ಅವಕಾಶ ಅಂತ? ನಾನು ಫಸ್ಟ್ ನನಗೆ ಈ ಮುದ್ದು ಸೊಸೆ ಅನ್ನೋ ಇದಕ್ಕೆ ಆ, ಹೇಳಿದ್ದು ಅಂದ್ರೆ ವಿಷ್ಣು ಸರ್ ಅಂತ. ಅವ್ರ ಜೊತೆ ನಾನು ಒಂದ್ಸತಿ ವರ್ಕ್ ಮಾಡಿದ್ದೆ. ಇದು ಉದಯ ಸೀರಿಯಲ್ ಅಲ್ಲಿ ಒಂದ್ ಸೀರಿಯಲ್ ಅಲ್ಲಿ ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ. ಅವಾಗ ಅವ್ರು ನನ್ನನ್ನ ನೋಡಿದ್ರು. ಸೊ ಅವ್ರು ಹೇಳಿದ್ದಂತೆ, ಅವ್ರು ಅಪ್ರೋಚ್ ಮಾಡಿದ್ರಂತೆ, ಒಂದ್ ಹುಡುಗಿ ಇದ್ದಾಳೆ ಪ್ರತಿಮಾ ಅಂತ, ಅವಳು ಸೂಟ್ ಆಗ್ತಾಳೆ, ಫೋನ್ ಮಾಡಿ ನೋಡಿ ಅಂತ. ಅವಾಗ ನಮ್ಮ ವೆಂಕಿ ಸರ್ ಮ್ಯಾನೇಜರ್ ಫೋನ್ ಮಾಡಿ ಕೇಳಿದ್ರು, ಒಂದು ಕ್ಯಾರೆಕ್ಟರ್ ಇದೆ, ಆಡಿಷನ್ ಕೊಟ್ಟು ಹೋಗಿ ನೋಡೋಣ ಅಂತ ಹೇಳಿದ್ರು. ನಾನು ಹೋದೆ, ಸ್ಕೂಲ್ ಡ್ರೆಸ್ ಹಾಕೊಂಡಿದ್ದೆ. ಸ್ಕೂಲ್ ಡ್ರೆಸ್ ಹಾಕೊಂಡು ಅದಾದ್ಮೇಲೆ ಎಲ್ಲ ಮುಗೀತು. ಆಡಿಷನ್ ಮುಗಿದ್ಮೇಲೆ ಆಮೇಲೆ ಪ್ರೊಡ್ಯೂಸರ್ ಬಂದಿದ್ರು, ಸುಂದರ್ ಸರ್, ಕುತ್ಕೊಂಡು ಹೇಳಿದ್ರು, ಈ ಕ್ಯಾರೆಕ್ಟರ್ಗೆ ನೀವು ತುಂಬಾ ಚೆನ್ನಾಗಿ ಸೂಟ್ ಆಗ್ತೀರಾ, ಸೆಲೆಕ್ಟ್ ಆಗಿದ್ದೀರಾ ಅಮ್ಮ, ಸ್ವಲ್ಪ ನಮ್ಗೆ ಡೇಟಿನ ಹೇಳಿ ಅಂತ ಹೇಳಿ ಅಲ್ಲೇ ಹೋಗಿ ಸೆಲೆಕ್ಟ್ ಮಾಡಿ ಇದು ಮಾಡ್ಬಿಟ್ರು. ಸೊ ಆಡಿಷನ್ ಇಂದ ನನಗೆ ಇದು ಸಿಕ್ಕಿತ್ತು. ಹೇಗ್ ಅನ್ನಿಸ್ತು ಸೆಲೆಕ್ಟ್ ಆಗಿದ್ದೀರಾ ಅಂತ ತಕ್ಷಣ ನಿಮ್ಮ ಎಕ್ಸೈಟ್ಮೆಂಟ್ ಎಲ್ಲ? ಅಯ್ಯೋ, ಹಿಡಿಯೋರೇ ಇರ್ಲಿಲ್ಲ ನನಗೆ ಅವಾಗ. ಯಾಕಂದ್ರೆ ತುಂಬಾ ವೇಟ್ ಮಾಡ್ತಾ ಇದೆ. ಅದು ನಂಗೆ ಹೀರೋಯಿನ್ ಆಗಿ ಅವಕಾಶ ಬರ್ಬೇಕು, ಹೀರೋಯಿನ್ ಆಗಿ ನಾನು ಮಾಡ್ಬೇಕು ಅಂತ ನಂಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ವಿ. ಸೊ ಅದು ಸಿಕ್ಕಾಗ ಎಕ್ಸೈಟ್ಮೆಂಟು, ಆ ಖುಷಿ ತುಂಬಾ ಇತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.